ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಿಸಿದಂತೆ ರಜತ್ ಬಳಿ ಮಾತನಾಡ್ತಿದ್ದಾಗ ಯೂಟ್ಯೂಬರ್ಗೆ ಥಳಿಸಲಾಗಿದೆ. ಯೂಟ್ಯೂಬರ್ಗೆ ಥಳಿಸಿದ್ದ ವಿಡಿಯೋ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಹಲ್ಲೆ ಸಂಬಂಧ ಓರ್ವ ಆರೋಪಿಯನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಕನ್ಯಾಡಿ ನಿವಾಸಿ ಸೋಮನಾಥ್ ಸಪಲ್ಯ ಬಂಧಿತ ಆರೋಪಿ. ನಿನ್ನೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಿತ್ತು. ರಜತ್ ಬಳಿ ಮಾತನಾಡ್ತಿದ್ದಾಗ ಯೂಟ್ಯೂಬರ್ಗೆ ಥಳಿಸಿದ್ರು. ಯೂಟ್ಯೂಬರ್ಗೆ ಥಳಿಸಿದ್ದಂತಹ ವಿಡಿಯೋ ಇದೀಗ ಟಿವಿ9ಗೆ ಲಭ್ಯವಾಗಿದೆ. ಹಲ್ಲೆಯ ಸಂಬಂಧ ಓರ್ವ ಆರೋಪಿಯನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಕನ್ಯಾಡಿ ನಿವಾಸಿ ಸೋಮನಾಥ್ ಸಪಲ್ಯ ಬಂಧಿತ ಆರೋಪಿ. ಧರ್ಮಸ್ಥಳ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಿಸಿದಂತೆ ನಿನ್ನೆ ರಜತ್ ಬಳಿ ಯೂಟ್ಯೂಬರ್ಗಳು ಮಾತನಾಡ್ತಾ ಇದ್ರು. ಈ ವೇಳೆ ಏಕಾಏಕಿ ಒಂದಷ್ಟು ಜನ ಬಂದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಯೂಟ್ಯೂಬರ್ಗಳ ಮೇಲೆ ಥಳಿಸಿದ್ದಾರೆ. ಇದೀಗ ಈ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಹಲ್ಲೆಯ ಸಂಬಂಧ ಓರ್ವನನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಕನ್ಯಾಡಿ ನಿವಾಸಿ ಸೋಮನಾಥ್ ಸಪಲ್ಯ ಬಂಧಿತ ಆರೋಪಿ.